ಕೊಡಿ ಬಣ್ಣಕ್ಕೆ ಹಾಕು ಆಂಡ್ ಈ ಥರ ಎಲ್ಲ ಮುಂಚೆ ಲೋ ಹಾ ವಾಕಿಂಗ್ ಈರ ಹಾಯ್ ಬನ್ಲೆ ನಮಸ್ಕಾರ ಬನ್ಲಿ ಗಂಟೆ ಸಹ ಹೊಡಿಲಿಕ್ಕೆ 7 ಮಾರೈತಿ ಗಂಟೆ ಟೈ ಟೈ ಹಾಯ್ ಹಲೋ ನಮಸ್ತೆ. ಇವತ್ತೇನಪ್ಪ ನಾನು ನಮಸ್ತೆ ಹಾಯ್ ಹಲೋ ಅಂತ ಹೇಳ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೀರಾ. ನನ್ನ ಮಿಸಸ್ಗೆ ಆ್ಯಕ್ಚುಲಿ ತುಂಬ ಬೇಜಾರಾಗಿದೆ ಅಂತ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಬರ್ತಾ ಇಲ್ಲ ಅಂತ, ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ತುಂಬ ಟೈಮ್ ತೊಗೊಳ್ತಾಳಂತೆ, ಆದ್ರೂ ಗ್ರೋತ್ ಆಗ್ತಾ ಇಲ್ಲ ಅಂತ ಚಾನಲಲ್ಲಿ. ಸೊ ಮಳೆ ಬರ್ತಾ ಇದೆ, ನಿಮ್ಗೆ ಗೊತ್ತೇ ಇದೆ, ದಕ್ಷಿಣ ಕನ್ನಡ ಉಡುಪಿ ಅಲ್ಲೆಲ್ಲ ಮಳೆ ತುಂಬ ಇದೆ. ಸ್ಕೂಲ್ಗೆಲ್ಲ ರಜೆ ಕೊಡ್ತಾ ಇದ್ದಾರೆ. ಇವತ್ತೊಂದು ರಜೆ ಇತ್ತು ನನಗೂ. ಸೊ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಕಳೆದ 1.5 ವರ್ಷ ಆ್ಯಕ್ಚುಲಿ ನಮ್ಮ ಮೀಟಾಗಿ 1-2 ವರ್ಷ ಆಯಿತು. 1.5 ವರ್ಷದಿಂದ ನನ್ನ ಮಿಸಸ್ ಹೇಳ್ತಾ ಇದ್ಲು, ಇಲ್ಲಿ ನಮ್ಮ ಹತ್ತಿರದಲ್ಲೇ ಒಂದು ಅಂಬಡೆಗುಂಡಿ ಅಂತ ಇದೆ. ಅಂಬಡೆಗುಂಡಿ ಅಂದರೆ ಅಲ್ಲಿ ಮುಂಚೆ ಎಲ್ಲ ಒಂದು ಏನು ಹೇಳೋದು, ಒಂದು ಕಾರ್ಣಿಕ ಎಲ್ಲ ಇತ್ತಂತೆ, ನಮ್ಗೆ ಗೊತ್ತಿಲ್ಲ, ಹೇಳಿದ್ದು ಕೇಳೋದು ಅಷ್ಟೇ. ಏನಂದರೆ ಈ ಅಂಬಡೆಗುಂಡಿಯಲ್ಲಿ ಮುಳುಗಿದ್ರೆ ಇಲ್ಲಿ ಒಂದು ಕಾಂತಾವರ ದೇವಸ್ಥಾನ ಇದೆ, ಅಲ್ಲಿ ಮುಳುಗಿದವರು ಅಲ್ಲಿ ಬರ್ತಾರೆ ಹೊರಗಡೆ ಅಂತೇಳಿ. ಸೊ ನಾನು ಇವಳಿಗೆ ಹೇಳಿದ್ದೆ ಆ ವಿಷಯನ. ಅವಳು ಹೇಳಿದ್ದು ನನ್ನ ಕರ್ಕೊಂಡೋಗಿ ಅಂತ. ಆವತ್ತಿಂದ ಇವತ್ತುವರೆಗೂ ಅದಕ್ಕೊಂದು ದಿನ ಸಿಕ್ಕಿರಲಿಲ್ಲ. ಸೊ ಇವತ್ತು ಸಿಕ್ತು. ಹಾಗಾಗಿ ವೆಲ್ಕಮ್ ಟು ಅಂಬಡೆಗುಂಡಿ. ನಂದು ತುಂಬ ಮೂಡ್ ಆಫ್ ಆಗಿತ್ತು ಇವತ್ತು. ಏನೂ ವ್ಯೂಸ್ ಬರ್ತಿಲ್ಲ, ಇಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದ್ದೇನೆ ಎಡಿಟಿಂಗ್ಗೆ ಆ ಥರ ಅಂತ. ಹಾಗೆ ತುಂಬ ತಿಂಗಳಿಂದ, ಅಂದರೆ ವರ್ಷನೇ ಆಯಿತು ಹೇಳ್ತಿದ್ದೆ ನಾನು, ಅಂಬಡೆಗುಂಡಿ ಅಂತ ಹೇಳ್ತಿದ್ರು. ದಿನ ಇಲ್ಲಿಂದ ಹೋಗುವಾಗ ತೋರಿಸ್ತಿದ್ರು ಮಾತ್ರ, ಇದೇ ಅಂಬಡೆಗುಂಡಿ ಅಂತ. ಬಟ್ ಕರ್ಕೊಂಡು ಹೋಗಿರಲಿಲ್ಲ ಅವರು. ಹಾಗೆ ಇವತ್ತು ಫೈನಲಿ ರೆಡಿ ಆಗು ಅಂತ ಹೇಳಿದರು. ಎಲ್ಲಿಗಂತ ಹೇಳಲಿಲ್ಲ, ರೆಡಿಯಾಗಿ ಬಂದೆ. ಈಗ ಕರ್ಕೊಂಡು ಹೋಗ್ತಿದ್ದಾರೆ ಅಲ್ಲಿಗೆ. ಬನ್ನಿ, ನಾನು ಕೂಡ ಫಸ್ಟ್ ಟೈಮ್ ನೋಡೋದು, ನಿಮಗೆ ಕೂಡ ತೋರಿಸ್ತೀನಿ. ಸೊ ಅಂಬಡೆಗುಂಡಿ ಅಂತ ಹೇಳಿದ್ರೆ ಅಲ್ಲೊಂದು ಇನ್ನೊಂದು ಹಿಸ್ಟ್ರಿ ಇದೆ. ಅಂಬಡೆಗುಂಡಿಗಿಂತ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ಅಲ್ಲೊಂದು, ನಾನು ಕೇಳಿದ್ದು ನಮ್ಗೆ ಗೊತ್ತಿಲ್ಲ ಇದು ನಿಜಾನ ಸುಳ್ಳ ಅಂತ ಏನು ಗೊತ್ತಿಲ್ಲ. ಅಲ್ಲಿ ಒಂದು ಮುಂಚೆ ಹಳೆ ಕಾಲದಲ್ಲಿ ಈ ಮಳೆಗಾಲದಲ್ಲಿ ನೀರೆಲ್ಲ ಬರುತ್ತಲ್ಲ, ಅಲ್ಲಿ ಒಂದು ಸಣ್ಣ ಕೆರೆ ಥರ ಇತ್ತು. ಅಲ್ಲಿ ಒಬ್ಬರು ಅವರ ಎತ್ತುಗಳನ್ನು ವಾಶ್ ಮಾಡೋಕ್ಕೆ, ಅಂದರೆ ತೊಳೆಯೋಕ್ಕೆ ಹೋದಾಗ ಅವರು ಮತ್ತು ಎತ್ತುಗಳು ಕಲ್ಲಾಗಿದ್ದರು ಅಂತೇಳಿ ಒಂದು ಸ್ಟೋರಿ ಇದೆ. ಇದನ್ನು ಅಲ್ಲೇ ಒಂದು ಸ್ವಲ್ಪ ಜನ ಹೇಳಿದರು. ಸೊ ಆದರೆ ಅಲ್ಲೂ ಕರ್ಕೊಂಡು ಹೋಗ್ತೇನೆ, ಅಲ್ಲೂ ನೋಡಿ. ಓಕೆ, ಲೆಟ್ಸ್ ಗೋ. ಇಲ್ಲಿ ಸ್ವಲ್ಪ ಒಂದು 100 ಮೀಟ್ರ್ ಮುಂದೆ ಹೋದರೆ ಇಲ್ಲಿ ಪೆರಲ್ಲಬಿಟ್ಟು ಅಂತ ಊರಿದೆ. ನಮ್ಮ ರೆಗ್ಗಾಳ ಗ್ರಾಮದಲ್ಲಿ ಪೆರಲ್ಲಬಿಟ್ಟು ಅಂತ ಊರಿದೆ. ಇವರಿಗೆ ಪೆರಲ್ಲಬಿಟ್ಟು ಅಂತ ಯಾಕೆ ಹೆಸರು ಬಂತು ಅಂದರೆ, ಮುಂಚೆ ಕೋಟಿ ಚೆನ್ನಯ್ಯರು ಇಲ್ಲಿ ಬಂದುಬಿಟ್ಟು ನೀರು ಕೇಳಿದಾಗ ಈ ಊರಿನಲ್ಲಿ ಹಾಲು ಕೊಟ್ಟಿದ್ರಂತೆ. ಸೊ ನಮ್ಮ ತುಳುವಿನಲ್ಲಿ ಹಾಲಿಗೆ ಪೇರು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಪೆರಲ್ಲಬಿಟ್ಟು ಅಂತ ಆಗಿತ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಪೆರಲ್ಲಬಿಟ್ಟು ಅಂತ ಕರೀತಾರೆ ಅಂತ ಹೇಳ್ಬಿಟ್ಟು ಒಂದು ಸ್ಟೋರಿ ಇದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳಿ ನಮ್ಮ ಹಿಂದಿನ ಅವ್ರ ಹತ್ರನೇ ಕೇಳಬೇಕು. ಸೊ ಈ ಕೇಳಿದ್ದು ನಾವು ನಿಮ್ಮ ಹತ್ರ ಹೇಳ್ತಾ ಇರೋದು. ನೋಡಿ ಗೈಸ್, ಹಲಸಿನ ಹಣ್ಣು ಈ ಮಳೆಗಾಲದ ಸೀಸನ್ನಲ್ಲಿ ಈ ನಮ್ಮೂರ ಕಡೆ ಬಿಡಿ ನೋಡಿ, ಕೊಳ್ತಿದ್ರೂ ಕೇಳೋರಿಲ್ಲ. ಆದರೆ ತುಂಬ ಕಡೆ ನಾನು ಹೊರಗಡೆ ಹೋದಾಗೆಲ್ಲ ನೋಡಿದ್ದೇನೆ ಈ ಹಲಸಿನ ಹಣ್ಣನ್ನು ಸೇಲಿಗಿಡೋದನ್ನು. ಸೊ ಯಾರಿಗಾದರೂ ಬೇಕಾದರೆ ಹೇಳಿ ಆಯಿತಾ. ಸೊ ಇದು ಪೆರಲ್ಲಬಿಟ್ಟು ಅಂತ ಇದೆ. ಇಲ್ಲಿ ನಾವು ಪೆರಲ್ಲಬಿಟ್ಟು ಅಂತ ನೋಡಿ, ಇದು ಪೆರಲ್ಲಬಿಟ್ಟು ಬಸ್ ಸ್ಟಾಪ್. ಇಲ್ಲಿ ನಮ್ಮ ನಾಗಪ್ಪಣ್ಣನ ಅಂಗಡಿ ಅಂತ ಹೇಳಿದೆ. ಇವರು ಫೇಮಸ್ಸು ನಾಗಪ್ಪ. ಹಾಂ ವಾಕಿಂಗ್ ಈರ ಹಾಯ್ ಬನ್ಲೆ ನಮಸ್ಕಾರ ಬನ್ಲಿ. ಹಾಂ ನೋಡಿ, ಇವರೇ ನಾಗಪ್ಪಣ್ಣ ಅವರು. ಅಂಬಡೆಗುಂಡಿ ಹೋಗಬೇಕಾದ್ರೆ ನೋಡಿ, ಇಲ್ಲಿಂದ ಈ ಶಾರ್ಟ್ಕಟ್ಟಲ್ಲಿ ಒಳಗಡೆ ಬರಬೇಕು. ಸೊ ಇಲ್ಲಿಂದ ಒಂದಿಲ್ಲಿ ಮನೆ ಇದೆ. ಈ
ಆ್ಯಕ್ಚುಲಿ ಇಲ್ಲಿ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಈ ಗೌರ್ಮೆಂಟಿಂದ ಒಂದು ಇದಾಗಿದೆ, ಸಣ್ಣ ಡ್ಯಾಮ್ ಆಗಿದೆ. ಆ ಡ್ಯಾಮು ಅಲ್ಲಿಂದ ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಮನೆ ಇದೆಯಲ್ಲ, ಮಿಡ್ಲಲ್ಲಿ ಓಪನ್ ಇದೆ. ಬಟ್ ಇವಾಗ ಮಳೆ ತುಂಬ ಇರೋದ್ರಿಂದ ನಮಗೆ ಆ ಕಡೆ ಹೋಗೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಈ ರೋಡಲ್ಲಿ ಬರ್ತಾ ಇದ್ದೀವಿ ನಾವು. ಹಾಯ್, ಲಿಶಲ್ಸ್ ಲೈಫ್ ಸ್ಟೈಲ್, ನಿಮ್ಮ ಅನುಭವ ಹೇಳಿ, ಹೇಗಾಗ್ತಾ ಇದೆ? ಏನು ಇದೆಲ್ಲ ಜಾರ್ತಿದೆ ನನಗೆ. ನಮ್ಮ ಹುಡುಗಿಗೆ ಈ ಥರ ಬಂದುಬಿಟ್ಟು ಗೊತ್ತಿಲ್ಲ, ಯಾಕಂದರೆ ಅವಳು ಸಿಟಿ ಅವಳು. ಸೊ ಹಳ್ಳಿಯಲ್ಲಿ ನೋಡಿ ಬರ್ತಾ ಇದ್ದಾಳೆ ನೋಡಿ. ಸೊ ಇದು ನೋಡಿ, ನಾನು ವ್ಯೂಸನ್ನು ತೋರಿಸ್ತೇನೆ. ಮುಂಚೆ ಎಲ್ಲ ನಾವು ನೋಡಿ ಈ ಥರ ಎಲ್ಲ ನಡ್ಕೊಂಡು ಬರ್ತಿದ್ವಿ. ಇದೆಲ್ಲ ಬೈಲ್ಕಂಡ ಅಂತ ಹೇಳ್ತೇವೆ ನಮ್ಮ ಕಡೆ, ಬೈಲ್ ಗದ್ದೆ. ನೋಡಿ ಈ ಬೈಲ್ ಗದ್ದೆ ಎಷ್ಟು ದೊಡ್ಡದಿದೆ ಅಂದರೆ ತುಂಬ ದೊಡ್ಡದಿದೆ. ಒಂದು ಕಮ್ಮಿ ಅಂದರೂ ಈ ಬಯಲ್ಗದ್ದೆಯಿಂದ 1.5 ಕಿಲೋಮೀಟ್ರ್ ಹೋಗ್ಬೋದು ನಾವು. ನೋಡಿ ಮಳೆ ತುಂಬ ಇದ್ದಿದ್ದರಿಂದ ನೀರು ತುಂಬ ಇದೆ ನೋಡಿ. ಇಲ್ಲಿ ಈ ಮುಂದೆ ಇಲ್ಲಿ 2-3 ಗದ್ದೆ ಇದೆಯಲ್ಲ, ಇವಾಗ ಫಸ್ಟ್ 1-2 ಮಳೆ ಬಿದ್ದಾಗ ಇವರು ಕೃಷಿ ಸ್ಟಾರ್ಟ್ ಮಾಡಲ್ಲ. ಇಲ್ಲಿ ನಾವು ನೀರಲ್ಲಿ ಉಬ್ಬೆರ್ಗುದ್ದುದು ಅಂತ ಹೇಳ್ತೇವೆ, ಅದ್ರ ಕನ್ನಡದಲ್ಲಿ ಏನು ಹೇಳ್ತೇವೆ ಅಂತ ಗೊತ್ತಿಲ್ಲ. ಈ ಮೀನು ಎಲ್ಲ ಬರುತ್ತೆ, ಮೀನು ಮತ್ತು ಏಡಿ ಎಲ್ಲ ಬರುತ್ತೆ. ಅದನ್ನೆಲ್ಲ ಮಳೆಗಾಲದ್ದು ಇದು ತಿನ್ನೋಕಿದೆಯಲ್ಲ, ಏಡಿ ಆಗಲಿ ಮೀನಾಗಲಿ, ಅದರ ಮಜಾನೇ ಬೇರೆ. ನೋಡಿ ನನ್ನ ಹೆಂಡತಿ ನನ್ನ ಕೈ ಇಟ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ನಾನು ಸಹ ಜಾರಿ ಬಿದ್ದರೆ ಕೇಳೋರಿಲ್ಲ. ನೋಡಿ ಇದೇ ಗದ್ದೆಯಲ್ಲಿ ಇವಾಗ ಕೃಷಿ ಮಾಡ್ತಾ ಇಲ್ಲ. ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ಇದೇ ರೀ ಪ್ರಕೃತಿ ಅಂದರೆ ಇದನ್ನೇ ಹೇಳೋದು. ಹೆಂಗೆ ಕಾಣ್ತಾ ಇದೆ ನೋಡಿ, ಈ ಥರ ವ್ಯೂಸ್ ಇದೆಯಲ್ಲ. ಇನ್ನು ಮೊನ್ನೆ ನನ್ನ ಮಿಸಸ್ ವಿಡಿಯೋದಲ್ಲಿ ಹೇಳ್ದಂಗೆ ಈ ಥರದ ಒಂದು ವ್ಯೂಸ್ 10-20 ವರ್ಷ ಕಳೆದ ಮೇಲೆ ನಮಗೆಲ್ಲೋ ವಿಡಿಯೋದಲ್ಲಿ ನೋಡಬೇಕು ಅಲ್ಲದೆ ಈ ಥರದ್ದು ವ್ಯೂಸ್ ಇರೋದೇ ಇಲ್ಲ ಅಂತ ಕಾಣುತ್ತೆ ನೋಡಿ. ಸೊ ಗಾಯ್ಸ್, ಫೈನಲಿ ವಿ ಆರ್ ಹಿಯರ್ ಅಂಬಡೆಗುಂಡಿ. ನೋಡಿ ಅಂಬಡೆಗುಂಡಿ. ಈ ಮಳೆಗಾಲದಲ್ಲಿ ಹೆಂಗ್ ನೀರು ಸೌಂಡ್ ಕೇಳ್ತಾ ಇದೆ ನೋಡಿ, ಅದಕ್ಕೆ ಡೆಡ್ ಆಪೋಸಿಟ್ ಆಗಿ ಒಂದು ಡಿಸೆಂಬರ್ ಜನವರಿ ನಂತರ ಇಲ್ಲಿ ನೀರೇ ಇರೋದಿಲ್ಲ. ಇದೇ ನೀರಲ್ಲಿ ನಾವು ಮುಂಚೆ ಎಲ್ಲ ಸ್ನಾನ ಮಾಡ್ತಾ ಇದ್ವಿ ನೋಡಿ. ಹಿಂಗೆ ಕಾಣ್ತಾ ಇದೆ ನೋಡಿ. ನಾನು ಹೇಳಿದ್ನಲ್ವ ನಿಮಗೆ ಸ್ಟೋರಿ. ಅಲ್ಲೊಂದು ಗುಂಡಿ ಇದೆ, ಅಲ್ಲಿ ಕಾಣ್ತಾ ಇದೆ ನೋಡಿ. ಇಡೇಯಲ್ಲಿ ಅಲ್ಲೊಂದು ಗುಂಡಿ ಇದೆ. ಆ ಗುಂಡಿಯಲ್ಲಿ ಏನಾದರೂ ಬಿದ್ದರೆ ಕಾಂತಾವರ ಒಂದು ದೇವಸ್ಥಾನ ಇದೆ, ಅಲ್ಲಿ ಹೊರಗಡೆ ಬರೋದು ಅಂತ ಗೊತ್ತಿಲ್ಲ. ಹಿಸ್ಟ್ರಿ ನಿಜವೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಇದರ ಬಗ್ಗೆ ನಾನು ಜಾಸ್ತಿ ಮಾತಾಡಲ್ಲ, ಯಾಕಂದರೆ ಹಿಸ್ಟ್ರಿ ಅವರು ಹಿಂದಿನವರು ಹೇಳಿದ್ದನ್ನೆಲ್ಲ ನಾವು ಸುಳ್ಳು ಅಂತಲೂ ಹೇಳೋಕ್ಕಾಗಲ್ಲ, ನಿಜ ಅಂತಲೂ ಹೇಳೋಕ್ಕಾಗಲ್ಲ. ಇರ್ಬೋದು, ಎಲ್ಲೋ ಒಂದು ಕಡೆ ನಿಜನೂ ಇರ್ಬೋದು, ಸುಳ್ಳು ಇರ್ಬೋದು. ಅದು ಹೇಳಿದ್ದು ನಮ್ಮ ಕಿವಿಗೆ ಬಿದ್ದದ್ದು ನಾವು ಸಣ್ಣದಿರುವಾಗ ನಂಬ್ತಾ ಇದ್ವಿ. ಸೊ ಆಗಿರ್ಲಬಹುದು. ಸೊ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ ಗೈಸ್. 1.5 ವರ್ಷದಿಂದ ತಲೆ ತಿಂತಾ ಇದ್ಲು. 1.5 ವರ್ಷದಿಂದ ತಲೆ ತಿಂತಾ ಇದ್ಲು. ಅಂಬಡೆಗುಂಡಿ ಸೊ ಫೈನಲಿ ಬಂದ್ಲು. ಇನ್ನೊಂದು ವಿಷಯ ಗೈಸ್, ಆ್ಯಕ್ಚುಲಿ ನನ್ನ ಹುಡುಗಿ, ನನ್ನ ಹೆಂಡತಿ ವಾಯ್ಸ್ ಓವರ್ ಮಾಡ್ತಾ ಇದ್ಲು. ಆದರೆ ಈ ವಿಷಯದಲ್ಲಿ ಏನಂದರೆ ಎಲ್ಲೂ ವಾಯ್ಸ್ ಓವರ್ ಇರಲಿಕ್ಕಿಲ್ಲ ನನ್ನ ಲೆಕ್ಕದಲ್ಲಿ. ಇದನ್ನೇ ಕಂಟೆಂಟ್ ಆಗಿ ಹಾಕ್ತಾ ಇದ್ದೀವಿ ನಾವು. ಏನಂತೀಯ? ಸೊ ಪ್ಲೀಸ್ ಗೈಸ್, ಹೀಗೆ ಒಂದೊಂದು ವಿಷಯವನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಮ ಸಹಕಾರ ಬೇಕಷ್ಟೇ. ನೋಡಿ ನಾನು ಇವಾಗ ಅಂಬಡೆಗುಂಡಿಯನ್ನು ಕರೆಕ್ಟಾಗಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೇನೆ.
ಇಲ್ಲಿ ನೀರು ತುಂಬ ಇದೆ. ಇಲ್ಲ ಅಂದರೆ ಅಲ್ಲಿಂದ ಒಂದು ದಾರಿ ಇದೆ, ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ಇಲ್ಲಿ ಒಳ್ಳೆ ಎಕ್ಸ್ಪ್ಲೋರ್ ಮಾಡ್ಬೋದು. ರೈಟ್ ರೈಟ್. ಸೊ ಫೈನಲಿ ನಾವು ಅಂಬಡಗುಂಡಿಗೆ ಬಂದಿದ್ದೇವೆ. ಸೊ ಹೇಳು ನಿನ್ನ ವಿಷಯ, ನಿನ್ಗೆ ಎಷ್ಟು ಖುಷಿಯಾಗಿದೆ? ತುಂಬಾ 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 ಇದರಲ್ಲಿ ನೀರಲ್ಲಿ ಹೋಗ್ಲಿಕ್ಕಿದ್ದಿದ್ರೆ ಚಂದ ಇರ್ತಿತ್ತು, ಬಟ್ ಈಗ ತುಂಬಾನೇ ಫ್ಲೋ ಇದೆ. ಇಲ್ಲ, ಅದಕ್ಕೋಸ್ಕರ ಇನ್ನೊಂದ್ಸರಿ ಬರೋಣ. ಓಕೆ ಓಕೆ. ತುಂಬಾ ಜಾಗ್ರತೆ ಮಾಡ್ಬೇಕು. ಈಗ ತುಂಬಾ ನ್ಯೂಸ್ ಬರ್ತಿದೆ ಈ ತರನೇ ನೀರಲ್ಲಿ ಈ ತರ ವಿಡಿಯೋ ಮಾಡ್ಲಿಕ್ಕೆ ಹೋಗಿ ಈ ತರ ಆಯ್ತು ಅಂತ. ನಾನು ಈಗ ಹಸ್ಬೆಂಡ್ ಕೂಡ ಜಾರಿದ್ರು ವಿಡಿಯೋ ಮಾಡುವಾಗ, ಅದಕ್ಕೆ ಸ್ವಲ್ಪ ಸ್ಟಾಪ್ ಮಾಡಿದ್ವಿ ಮಧ್ಯದಲ್ಲಿ. ನಿಮ್ಗೆ ಈ ವಿಡಿಯೋದಲ್ಲೇ ಬರ್ಬೋದು, ಅವರು ಕಂಟಿನ್ಯೂ ಆಗ್ತಿತ್ತು ವಿಡಿಯೋ. ಸೊ ವಿಡಿಯೋಗೋಸ್ಕರ ಯಾರು ಸುಮ್ಮನೆ ಹೋಗ್ಬೇಡಿ ನೀರಲ್ಲೆಲ್ಲ, ಅದರಲ್ಲೆಲ್ಲ ತಮಾಷೆ ಮಾಡೋದೇ ಬೇಡ. ಸೊ ಟೇಕ್ ಕೇರ್. ಅಲ್ಲೆಲ್ಲ ನಾವು ಮುಂಚೆ ಸ್ನಾನ ಮಾಡ್ತಾ ಇದ್ವಿ. ಇವಾಗ ಒಂದು ಸ್ವಲ್ಪ ಅಕ್ಟೋಬರ್ ನವೆಂಬರಲ್ಲಿ ನೀರು ಸ್ವಲ್ಪ ಕಮ್ಮಿ ಆಗುತ್ತೆ. ಅಲ್ಲೆಲ್ಲ ಮತ್ತು ಇಲ್ಲಿ ಈ ಇದೆಯಲ್ಲ ನೀರನ್ನು ಅವರ ಇದು ಮಾಡ್ತಾರೆ, ಏನು ಹೇಳ್ತಾರೆ ಇದಕ್ಕೆ, ಈ ನೀರನ್ನು ಸ್ಟಾಕ್ ಮಾಡ್ತಾರೆ. ಸೊ ಇಲ್ಲಿ ಸ್ಟಾಕ್ ಆದಾಗ ನೀರೊಂದು ಇವಾಗ ಸ್ವಲ್ಪ ಕೆಸರು ಇದೆಯಲ್ಲ, ಆವಾಗ ನೀರು ಒಳ್ಳೆಯದಾಗುತ್ತೆ, ಕ್ಲೀನ್ ಆಗುತ್ತೆ. ಸೊ ಇಲ್ಲೆಲ್ಲ ಸ್ನಾನ ಮಾಡ್ಬೋದು. ನೋಡೋಣ, ಅದೊಂದು ನಾವು ಶಾರ್ಟ್ಸ್ ಮಾಡಿ ಹಾಕ್ತೇವೆ. ಈ ಮೌನದಿಂದಿದ್ದಾಗ ಪ್ರಕೃತಿ ಮಾತಾಡುತ್ತೆ ಅಂತ ಹೇಳ್ತಾರಲ್ಲ, ನಿಜ. ಯಾಕಂದರೆ ಇಲ್ಲಿ ಇವಾಗ ಸುಮ್ಮನೆ ನಾವು ಮೌನದಿಂದಿರಬೇಕು. ಈ ನೀರಿನ ಸದ್ದು, ಈ ಹಕ್ಕಿಗಳು ಮಾತಾಡೋದು, ಗಾಳಿ ಬಂದಾಗ ಈ ಸೌಂಡ್ ಒಂದು ಕೇಳೋಕ್ಕೆ ಮಜಾನೇ ಬೇರೆ. ಎಲ್ರಿಗೂ ಇದು ಚಾನ್ಸ್ ಸಿಗಲ್ಲ, ಯಾಕಂದರೆ ಈ ಥರ ಪ್ಲೇಸು ಎಲ್ಲ ಕಡೆ ಸಿಗಲ್ಲ. ಸೊ ಲೆಟ್ಸ್ ಎಂಜಾಯ್. ಮಳೆ ಬರ್ತಾ ಇದೆ, ನೀರಿಡು ಕುಸಲು, ಸೂಟು ಕುಸಲು, ಗಾಳಿ ಕುಸಲು, ಎಂತ ಸಾವು ಕುಸಲ ಪೊಯ್ಯ. ಸೊ ಹ್ಯಾಪಿ. ಮಳೆ ಕೂಡ ಸ್ವಲ್ಪ ಬರ್ತಿತ್ತು, ಹಾಗೆ ನಮಗೆ ಟೈಮ್ ಸಿಕ್ಕಿತ್ತು ಇಲ್ಲಿ ಬರುವ ಅಂತ. ಈ ವಿಡಿಯೋದಲ್ಲಿ ನೀವು ಕೂಡ ನೇಚರನ್ನು ಎಂಜಾಯ್ ಮಾಡಬೇಕು ಅಂತ ಯಾವುದೇ ಥರದ ನಾನು ಮ್ಯೂಸಿಕ್ ಹಾಕ್ತಿಲ್ಲ. ಸೊ ಪ್ಲೀಸ್ ಎಂಜಾಯ್. ಈ ನಮ್ಮೂರ ಕಡೆ ಆಟಿ ಅಮಾವಾಸ್ಯೆ ಬರುತ್ತಲ್ಲ, ಆ ಟೈಮಲ್ಲಿ ಈ ಮರ ದೊಡ್ಡದಾಗುತ್ತೆ. ಸಿಪ್ಪೆ ಸುಲಿದು ಇದರದ್ದು ಈ ಗುದ್ದಿ ಇದಕ್ಕೆ ಕಷಾಯ ಮಾಡ್ತಾರೆ. ಅನ್ನಂದರೆ ವರ್ಷನೂ ಕುಡಿತೀವಿ ನಾವು ಸಣ್ಣದಿರೋ. ನಮ್ಮ ನೆರೆಮನೆ ಅಂದರೆ ನೆರೆಕರೆ ಮನೆಯೆಲ್ಲ ಇದ್ದಾರಲ್ಲ, ಸೊ ಅವರೆಲ್ಲ ಕೊಡ್ತಾರೆ. ಈ ಆಟಿ ಟೈಮಲ್ಲಿ ಅಮಾವಾಸ್ಯೆಯಲ್ಲಿ ಕುಡಿತೀವಿ ನಾವು, ಭಾರಿ ಒಳ್ಳೆದು ಬರುತ್ತೆ. ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇದೆ. ಇವಾಗ ಹೋಗುವಾಗ ನಾವೇನು ಮಳೆ ಇರಲಿಲ್ಲ, ಇವಾಗ ಮಳೆ ಬರ್ತಾ ಇದೆ. ನಾಗಪ್ಪಣ್ಣ ವಿಡಿಯೋ ಬರ್ಪ ರವಿ. ಅದೇ ದೊಡ್ಡ ಐತೆ ಅಂಬಡಗುಂಡಿದವು ಪನ್ನೊಂದಿತ್ತಾರತ ಅವು ಪಲ್ಲೆ ಅವು ಪಂಡ ಅಲ್ಪ ರೂಟು ಗುಂಡಿ ಮುರ್ಕೊಂಡ ಪಲ್ಲೆ ಕಾಲದ ಅವು ಬುಡೈತೆ ಪೋಡಂಜಿ ಒಂಜಿ ಇನ್ನಿತ್ತೆ ಎಂಜಿ ಇಲ್ಲಾಡು ಎಲ್ಲ ಮದ್ಮೇನ ಪನ್ನಂಡ ದುಮ್ದ ಕಾಲೋಡು ಒಂಜಾರಿ ಒಣ ಬಚ್ಚಿದ ಪುಲ್ಕೊಂಡು ದಿವಡ್ಗೆ ಅಂಬಡೆ ಉಂಡಿಡು ಆಯ್ತು ಕಲ್ಲುತ್ತಂಗೆ ಆಯ್ತೆ ದೀಂಡ ಎಲ್ಲ ಎಂಕ್ಲೆ ಮದ್ಮೆಗೆ ಮದ್ಮಲೆ ಬಂಗಾರ ಪುರೋಡು ಪಂಡ ಮಣದಾನಿ ಕಾಂಡೆ ಪೋಡಗ ಒಂಜಾರಿ ಒಣ ಬಂಗಾರ ಉಂಡಿಗೆ ಮದ್ಮಲೆ ಬಂಗಾರ ಆಯ್ತಾ ಮಲ್ಪರೆ ಆಪುಣು ಕಣತದು ಮದ್ಮೆ ಆದ್ ಬೈಯಾಡು ಬಂಗಾರ ಕಿರಾಕೊಂಡ ದಿವಡ ತವಲು ಅಂಚೇನೆ ಒಂಜಾರಿ ಒಣ ಬಚ್ಚಿದ ಬಜ್ಜಿ ಇಲ್ಲ ಮತ್ತೊಂದು ಬೇರೆ ಆರಿ ಬಂಗಾರಲ ಮತ್ತೊಂದು ಬೇರು
ನೆಟ್ಟು ದಾದ ಮಲ್ತೇರು ಗೊತ್ತ ನೇನಲಕ್ಕಂತ ಆಚಾರಾಲು ಅಂದ್ರೆ ಎಂಕ್ ಬಿಡ್ತಿ ಆಯ್ತು ಒಂಜಿ ಪಗತ್ತು ದಿಯೇರು ಬಂಗಾರ ಪಗತ್ತದ ದೀನ ಅವಳು ತಿರಿಕಲೆ ಗೊತ್ತ ಬಚ್ಚಿರ ಬುಲ್ಲ ಅವಲೆ ಗುಡಿಯರು ಬಂಗಾರಲ ಅವಲೆ ಗುಡಿಯರು ಮಣ್ಣದನ್ ಪೋಣಗಳ ಅಂಕೇನೆ ಉಂಡು ದಾದ ಕತೆ ನೋಟ ನಿಮಿತ್ತೇಡು ಬಲಿ ಮೇಡಿ ಕೇಂದ್ರ ಬೇರಿಗೆ ಬಟ್ರೆಡ ಪೋನಾಗ ಬಂಗಾರ ಕಲಾವ ಮಲ್ತಾರ ನಿಗಳು ಬದಲಿ ದೀತಾರು ನನ್ನ ಚಿಕ್ಕಂದು ಬಂಗಾರ ಸಿರಿಕಿಲ್ಲ ಬಂಗಾರ ನಿಕ್ಲೆ ನನ್ನ ಮದ್ಮಲೆ ಬಂಗಾರ ಚಿಕ್ಕಂದು 5 ಒಕ್ಕ ಅಂಬಡೆ ಉಂಡಿದ ಸಿರಿಕಿಲ್ಲ ಬಂಗಾರ ಮಾಯ ಆತಂಗೆ ಅವಳ ಇರ್ಕೇಂದ್ರ ನಿಜ ಪಂಡ ಪಂಡ ನೆಲ ಇಜ್ಜಿ ಒಂದು ನೆಲ ಇಜ್ಜಿ ಅಂದು ಅದು ದುಂಬೋರಿ ದುಂಬಂಜಿ ಹರಿಜನಗೆ ಕೈಕಂಜ ಬೀಲ ಬತ್ತೊಂದು ಪೊಯ್ನೈ ದೂರ ಬೈತಿಗೆ ದುಮ್ಮದ ಕಾಲೋಡು ದುಮ್ಮದ ಕಾಲೋಡು ಎಂಜಿನ ಗೊತ್ತಂದ ಕೈಕಂಜಿಲ ಗುಂಟೋಗು ಕೊದಂಟಿಡು ಬೊಟ್ಟುನ್ಗೆ ಒಂಜಿ ಕೈಕಂಜಿದ ಗುಂಟೋಗು ಬೊಟ್ಟುಂಡ 14 ಕೈಕಂಜಿಲು ಬದುಕಿದೆ ಕೂಡದಾಗಿ ಮನದಲ್ಲಿ ಬುಣ್ಣಗಲ ಅಂಚನೆ ಒಂಜಿ ಗುಂಟೋಗು ಬೊಟ್ಟುಂಡ ಪೂರ ಕಾಯ್ಕಂಜು ಬಿದಾಯ ಪೋಂತ ಕೂಡ್ರೆಲ್ಲ ಅಂಚನೆ ಬತ್ತ ಬರೋಂತ ಒಂಜಿ ಕಾಯ್ಕಂಜ ನೀರು ಬಾರಿರ ಪೋಯಿನ ಗುಂಡಿಗೆ ಫೋಣಿಗೆ ಕಾಯ್ಕಂಜಿ ಬೀಲ ಬತ್ತ ಅಯ್ಯೋ ದೇವರ ಗುಂಡಿಗೆ ನಿಲ ಅಜ್ಜಿ ಅಂತೇಳಿ ಫೋನತ್ತ ಎನ್ನ ಕಡಸು ಒಂದು ಬಂಡೆಗೆ ಬೀಲ ಪಾತೊಂದೇ ಪೋಯಿಗೆ ಬೀಲ ಪಾತೊಂದು ಪೋಯಿನ ಪೆತ್ತಲ ಮುಡ್ತೀನಿ ಆಯ್ಲ ಬುಡ್ಕುದು ಆತ ಕತೆ ಕೇಂದೆ ಅದೇ ಇಂಕ ಅವು ಸ್ಟೋರಿ ಬಂತೇನೆ ಒಂದು ಕೇಂದ್ರ ನೆಂಚ ನೆನಪಿತ್ತು ಅಂಚೆ ಇಂಟು ಬಣ್ಣಕ್ಕೆ ಬಾತೇರು ದೊಡ್ಡ ಬಣ್ಣ ದೊಡ್ಡ ಅಡುಗೆ ಅನ್ನವೇ ಆಂಡಲ್ಲ ಈರ್ ಬಂಗಾರ ಬೋಡ್ತಿನಾತ ಬಂಗಾರ ಒಂಜಿ ಅರಿವಣ ಬಂಗಾರ ದಿಕ್ಕಿದನ್ಗೆ ಅದೇ ಅವು ಯಾರ ಪಗತ್ತದ ದೊಡ್ಡ ದೀಯರ್ ಹಾಕತ್ತ ಬಂಗಾರ ಇದ್ದತ್ತ ಅಂಚ 5 ಒಕ್ಕ ಕೈದಾತಂಗೆ ಇತ್ತು ಪಾಲದ ಮರತ ಬಂದು ಪಾಲದ ಮರತ ಆಟಿಡು ನಮ್ಮ ಈ ಕಷಾಯ ಬರ್ಪತಿ ಐಟಿ 42 ಬಗ್ಗೆ ಮರ್ದುಂಡಿಗೆ ಅವು ಆನಿಯೇ ಬರೋಡು ಬಕ್ಕ ಬಕ್ಕ ಪರವಳಿ ಅವು ಮಾತ್ರ ಮರದ ಇಷ್ಟ ಆಗುತ್ತೆ ಪರವಳಿ ನಂಗೆ ಈ ಪುರಿತ ಮತ್ತೆ ಉಪ್ಪುಣತ್ತ ಐಕ್ ಪರವಳಿ ಮುಜಿದಿನ ಅವು ದುಂಬು ಆಕ್ಚುಲಿ ಅವು ಬರ್ಲಿ ದುಂಬುದ ದಿನ ಸಾಜಿಪುರ ಮಾಡ್ತದೆ ಮನದಾನಿ ಪೋಪುನ ಬರ ದುಂಬು ಬರ ಒಂದೊಂದಿತ್ತಿರದು ದುಂಬು ಎಂಗಳು ಪಂತಿನಾಗೆ ದುಂಬು ಬೆತ್ತಲೆ ಪೋಡು ಇಜಿನಂಡ ಅಂದಿಗೆ ಐಟಮ ಪೋತಿನ ಮಾತ್ರ ಎರಲಜಿ ದುಂಬು ಪಣ ಅಂತಿದೆ ಬೊಲ್ಪು ಪಾವಡ್ಡ పోదు మేటు పోదు కళ్ళడికి ఎత్తుదు పతను బరడు కుంటది ఎత్తుదు దీదవుడు అల్ప పక్క ఇంచి బన్నక పాడనోళ్ళు సాజి సారి మల్సు దీది బరోడు అందు దుమ్నాని అవు ఇట్టెల సాజి సారి మల్పులు అంటే ఇట్ట మాత్రం బొల్పు ఆడ పోపు నాకు ఎర్లొచ్చు బొల్పు కరివక్క నువ్వు ఇట్ట పోపు నావు లేపా 6 గంట 7 గంట అన్నగత్త పోపు నాకు పోపుని దుమ్ముండత దుమ్ము ఎంకులు మొక్కలు జోకులు కినిగిన్ని ఉప్పునగల ಎಂಕುಲು ಆಜಾರ ಗಂಟೆ ಮರ್ತ ಬರ್ದ ದುಂಬು ಉಪ ಮಾರ್ಗ ಅಲ್ತ್ಕೊಂಡು ನಟೆ ಒಂದು ಎಲ್ಲಿತ್ತು ಅವು ಆನೆಯ ಪರೋಡು ಬನ್ಪಿನ ದಯಗೆ ಅವು ದಾಲ್ ಗೊತ್ತುಂಡಿರಗೆ ಆನೆ ಪರೋಡು ಬನ್ಪಿನ ಅವು ಬಲ್ಯಂದ್ರಣ ಕತೆ ಗೊತ್ತಿತ್ತಿನ ಬರ್ಲಿ ಬಲ್ಯಂದ್ರಣ ಎಂಚ ಗೊತ್ತಂದ ಬಲ್ಯಂದ್ರ ಮಾಯ ಆತರತ್ತ ಇತ್ತೆ ಸುರೂಕೆಲ್ಲ ಆಟಿದ ಮತ್ಸೆಗೆ ಬಲ್ಯಂದ್ರಣ ಅಪ್ಪೆ ಬರ್ತೀನಿ ಅಪ್ಪೆ ಬರ್ತದು ಆಟಿದ ಮತ್ಸೆಗೆ ಬಂಜಿ ಬಾಪುಂಡು ಪುರಿಲ್ ಹಾಕ್ಕೊಂಡು ಒಕ್ಕ ಕಕ್ಕರ ಬರ್ಕೊಂಡು ಎಲ್ಲ ಹಾಕಿದ ಮಸೆಗೆ ಮದ್ದು ಆಯ್ತಾ ಪರೋಡು ಉಳ್ಳಿ ಓಮ ಪಾಡ್ದು ಬೊಳ್ಳುಗಲ್ಲು ಕಾಯರ ಪಾಡ್ದು ಒಗ್ಗರಣೆ ಪಾಡ್ದು ಆಯ್ತಾ ಮದ್ದು ಪರೋಡು ಆಯ್ತು 45 ದಿನ ಬಗೆತ್ತ ಮರ್ದುಂಡು ಬೊಕ್ಕ ಕಾಯಿಲೆದಾಲ ಬಾರ್ಪೂಜಿ ಅವು ಬಲ್ಯದ ಅಪ್ಪೆ ಬಂತೀನಿ ಐದು ಒಕ್ಕ ಕನ್ಯೇಡು ಸಂಕ್ರಾಂತಿ ದಾನಿ ಸೋನ ಬೋದು ಕನ್ಯದ ಸಂಕ್ರಾಂತಿ ಬರ್ಕೊಂಡು ಆದಾಗ ಬಲ್ಯಂದ್ರ ದೇವರನ್ನ ಬುಡೇಜಿ ಬರ್ತೀನಿ ಏನು ಗೊತ್ತಂದ ಮರಿಯಲ್ಲ ಇಡೀ ಅರತೆಯಲ್ಲಿ ಬರ್ತೀನಿ ಬಂಗೋಡು ಕಾವೇರಿ ಸಂಕ್ರಾಂತಿದ ಆನೆ ತಡ್ಪೇಡು ಬೊಲಂತ ಇರ್ತದ ಮಣ್ಣಿ ಕುಂದಾದ ತಡ್ಪೆ ನಿಲ್ಕೆ ಮೈಲ್ಪದು ಬಂಜಾರ ತಿನ್ನೋಡು ಹೊಸರಿಟ್ಟು ಬಂಜಾರ ಉನಾರ ಅಂಚ ಬರ್ಬೋಗಲ್ಲ ಬಲ್ಲಂದ್ರೆ ಬರ್ಕೊಂಡು ಬಲ್ಲಂದ್ರೆ ನಾವು ಹುಡುದು ಆದಿದಿಂತ ಪೊಳಿ ಬತ್ತೊಂದು ಬಲ ಬಲ್ಲೆ ಅಂದ್ರೆ ಇವರು ಮುಜಿದಿಂತ ಬಳಿ ಬತ್ತೊಂದು ಹೋಲ ನೋಡಿ ಅವರೇ ನಮ್ಮ ಭವಾನಿ ದೊಡ್ಡ ಅಂತ ಅವರಿಗೆ ಇನ್ಫಾರ್ಮೇಷನ್ ಕೊಟ್ಟರಲ್ಲ ನನಗೆ ಕೂಡ ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ ನನಗೂ ನನ್ನ ಹಸ್ಬೆಂಡ್ಗೂ ಏನು ಗೊತ್ತಿರಲಿಲ್ಲ ಅದರ ಬಗ್ಗೆ ಸ್ವಲ್ಪ ಗೊತ್ತಿತ್ತು ಸೊ ಅವರೆಲ್ಲ ಫುಲ್ ಡೀಟೇಲ್ ಆಗಿ ತುಂಬ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಟ್ಟರು ಸೊ ನಿಮಗೆ ಕೂಡ ತಿಳಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನು ಹಳೆ ಕಾಲದ ಇನ್ಫಾರ್ಮೇಷನ್ ಎಲ್ಲ ಇದ್ದರೆ ಅವರ ಹತ್ರ ಹೋಗಿ ನಾನು ವಿಡಿಯೋದಲ್ಲಿ ಮುಂದೆ ತೋರಿಸ್ತೀನಿ ಬಾಯ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಗಂಟೆ ಸಹ ಹೊಡಿಲಿಕ್ಕೆ 7 ಮಾರೈತಿ ಗಂಟೆ ಟೈ ಹೌದೌದು ಅಲ್ಲಿ ಬೆಲ್ ಐಕಾನ್ ಕೂಡ ಉಂಟಲ್ಲ ಅದನ್ನು ನೋಡಿರಿ ಆಯಿತಾ